ಅತ್ಗೆ ಇದೇನತ್ಗೆ ಪ್ಲೇಟಲ್ಲಿ ಊಟ? ನಿಮ್ದೇನು ಊಟ ಆಗಿಲ್ವಾ? ಡೈನಿಂಗ್ ಟೇಬಲ್ ಇರ್ಬೇಕಾದ್ರೆ ರೂಮಲ್ಲಿ ತಗೊಂಡೋಗಿ ಯಾಕೆ ತಿಂತೀರಾ ಅತ್ಗೆ? ಬನ್ನಿ, ಬೇಕಾದ್ರೆ ನಾನು ಕಂಪನಿ ಕೊಡ್ತೀನಿ. ಅಯ್ಯೋ ಇಲ್ಲ, ಇದು ಮಾವನವ್ರಿಗೆ. ಅಪ್ಪನ್ ರೂಮ್ ಇರೋದು ಈ ಕಡೆ ಅಲ್ವಾ? ಮರ್ತೋಯ್ತಾ ಅತ್ಗೆ? ಹಾ, ಅದು ಏನೋ ಯೋಚನೆ ಮಾಡ್ತಿದ್ದೆ, ಮರ್ತೋಯ್ತು. ಥ್ಯಾಂಕ್ಸ್. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಅತ್ಗೆ? ಬೇಡ, ನಾನೇ ಹೋಗ್ತೀನಿ, ನೀನ್ ಹೋಗು. ಸರಿ. ಅದ್ಕೆ ನೀರೇನಾದ್ರೂ ಬೇಕಾ? ಇಲ್ಲ, ಅಲ್ಲೇ ಇದೆ, ನೀನ್ ಹೋಗು. ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಯಾಕ್ರಿ, ನಿಮ್ಗೇನ್ರಿ ಆಗಿದೆ? ಸುಮ್ಮನೆ ರೀ. ನೋಡೆ, ಹಸಿವತ್ತೆ. ನಾವೇ ಜೈಲಲ್ಲಿ ಕುಳಿತಾ ಇದೀವಿ, ಈ ಹೆಮ್ಮಾರಿಗೆ ಹಸಿವತ್ತೆ. ನಮ್ಮನ್ ತಿನ್ನೋದೊಂದು ಬಾಕಿ ಇದೆ ಅಷ್ಟೇ. ಸುಮ್ಮನೆ ಇರ್ತೀರಾ? ಚಿಕ್ಕೋಳು ರೀ, ಇನ್ನೇನ್ ಮಾಡಕ್ಕಾಗತ್ತೆ? ಹೊಟ್ಟೆ ಹಸುವಾದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಬೆಟ್ಟ ಚಿಪ್ಪು ಗೊತ್ತಿಲ್ಲ, ಚಿಕ್ಕವಳು. ಅಮ್ಮ, ಬರ್ತಿ, ಪಕ್ಕಕ್ಕೆ ಹೋಗು, ಬೇಗ ಬಾಗ್ಲು ತೆಗಿ. ಅವಸರ ಮಾಡ್ಕೋಬೇಡ ಭಾರತಿ, ನಿಧಾನಕ್ಕೆ ತಿನ್ನು. ಅವಸರದಲ್ಲಿ ಆವಂತರ ಮಾಡ್ಕೊಳ್ಳೋದು ಮಾತ್ರ ಗೊತ್ತಿರೋದು ಆ ಗೂಬೆಗೆ. ಜಯಮಣಿ, ನೀನೇ ಕಂಟ್ಲ ಹರ್ಕೋತೀಯ? ಸಣ್ಣಗ್ ಮೇದ್ಬಿಟ್ಟು ತೆಪ್ಪಗ್ ಬಿದ್ಕೊಳ್ಳಿ ಬಿಡ. ಊಟ ಮಾಡುವಾಗ ಹೀಗೆಲ್ಲ ಮಾತಾಡ್ಬೇಡ್ರಿ, ತಿಂದನ್ನ ಮೈಗೆ ಹತ್ತಲ್ಲ. ಮೈಗೆ ಹತ್ತಿದ್ ಜಾಸ್ತಿ ಆಗಿದ್ರಲ್ಲ ಹಿಂಗೆಲ್ಲ ಆಗಿದ್ದು. ಅವಳು ಮಕ ನಡೆ ಅವಳದು. ಅಪ್ಪ, ಸ್ವಲ್ಪ ಸುಮ್ಮನೆ ಇರಿ. ಆಯ್ತಮ್ಮ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸೇರ್ಕೊಂಡು ಮುಳುಗಿಸ್ಬಿಡಿ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಭಾರತಿ. ದ್ವೇಷ ತುಂಬಿಕೊಂಡಿರೋ ಈ ಹೊತ್ತಲ್ಲಿ ಪ್ರೀತಿಯಿಂದ ನನ್ಗೆ ಊಟ ಆಗ್ತಾ ಇದೆಯಾ? ನಿಮ್ಮನೆ ಬದಲು ತೊಳೆಯೋದಕ್ಕೂ ನನ್ನ ನಾಲಾಯಕ್ಕು. ನಾನು ತುಂಬಾ ಪಾಪಿ ಭಾರತಿ, ಪಾಪಿ. ನೋಡು, ಊಟ ಮಾಡುವಾಗ
ಇರುವಾಗ ಈ ರೀತಿ ಎಲ್ಲ ಮಾತಾಡಬಾರ್ದು. ಕೋಪ ದ್ವೇಷ ಎಲ್ಲ ಇರುತ್ತೆ, ಆದ್ರೆ ಅದನ್ನೇ ಅಸ್ತ್ರ ಮಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಪ್ರಯೋಜನ ಆದ್ರೂ ಏನಿದೆ ಹೇಳು? ಆಗಿದಾಗೋಯ್ತು. ಊಟ ಮಾಡಿ. ನೀವಾಗ ಮಾಡಿದ್ರೆ ನನಗೆ ನಮ್ಮ ಅಪ್ರಾಣೆಗೂ ಏನೂ ಅರ್ಥ ಆಗಲ್ಲ. ಒಂದು ಕೆಲಸ ಮಾಡಿ, ಆ ದಿವಸ ನೀವು ಸ್ಲೇಟಲ್ಲಿ ಬರ್ದು ತೋರಿಸಿದ್ರಲ್ಲ, ಅದೇ ಥರ ಈ ಪೆನ್ನು ಪೇಪರ್ ತಗೊಳ್ಳಿ, ಇದರಲ್ಲಿ ಬರ್ದು ತೋರಿಸಿ, ಪರವಾಗಿಲ್ಲ. ದಯವಿಟ್ಟು ಮನೋಜ್ನ ಹುಡುಕೋ ಪ್ರಯತ್ನ ಮಾಡಿ, ನಿಮ್ಮ ಋಣನ ನಾನು ತೀರಿಸ್ತೇನೆ. ನಮ್ಮ ಋಣ ತೀರಿಸ್ತೀರಾ? ಹೇಗ್ರಿ ತೀರಿಸ್ತೀರಾ? ನೀವು ₹1 ಸಂಬಳ ಕೊಡೋದು ಬೇಡ, ಫ್ರೀಯಾಗಿ ಕೆಲಸ ಮಾಡ್ತೀನಿ. ಅಲ್ಲ ರೀ, ₹1 ಸಂಬಳ ತಗೊಳ್ದೆ ಕೆಲಸ ಮಾಡೋರು ಬರೀ ಇಬ್ರೆ. ಅದ್ ಯಾರು ಗೊತ್ತಾ? ಒಬ್ಳು ತಾಯಿ, ಇನ್ನೊಬ್ಳು ಹೆಂಡತಿ. ಅಮ್ಮನ್ಗೆ ಹೇಳ, ಇಲ್ಲೊಬ್ಳು ಸಂಬಳ ತಗೊಳ್ದೇನೆ ಫ್ರೀಯಾಗಿ ಕೆಲಸ ಮಾಡೋಕ್ ಬಂದಿದ್ದಾಳೆ ಅಂತ. ನೋಡಿ ಭಾವನಿ ಅವರೇ, ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನನಗೆ ಭಾರತಿ ಅವ್ರು ಹೇಳಿದ್ದಾರೆ. ಬಟ್ ನೀವು ಅದನ್ನೇ ಟೆನ್ಷನ್ ಮಾಡ್ಕೋಬಾರ್ದು. ನಮ್ಮ ಮನಸ್ಸು ಗಟ್ಟಿ ಇದ್ರೆ ನಾವು ಗೆಲ್ಲೋದು ಕಷ್ಟ ಅಲ್ಲ, ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆದ್ರೆ ಆ ಛಲ ನಮ್ಮಲ್ಲಿರ್ಬೇಕು. ಎಷ್ಟೊಂದ್ ಜನ ಸಮಸ್ಯೆ ಸರಿ ಹೋಗಿಲ್ಲ ಅಂತ ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಬ್ಬರಂತರೂ ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತಾರೆ. ಅದು ತಪ್ಪಲ್ವಾ? ಸೋಲನ್ನ ಮೆಟ್ಟಿ ನಿಲ್ಬೇಕು, ಅದೇ ಜೀವನ. ನೋಡಿ, ನೀವು ಕೆಲಸ ಮಾಡೋದ್ರಿಂದ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕಂಗಾಗತ್ತೆ ಅಂತ ಅಲ್ಲ, ಆದ್ರೆ ಪರಿಹಾರದ ಎಲ್ಲ ದಾರಿ ಓಪನ್ ಅಪ್ ಆಗತ್ತೆ ಅಲ್ವಾ? ಒಂದು ಸಣ್ಣ ಮೈಕೈ ನೋವು ಬಂದ್ರು ಕೆಲಸ ಮಾಡೋಕೆ ಕೇರ್ಲೆಸ್ ಮಾಡುವಂತ ಜನ ಇರ್ಬೇಕಾದ್ರೆ, ಮಾತು ಬರದೇ ಆದವ್ರು ನೀವು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಛಲ ಅದಿಷ್ಟ ಆಯ್ತು. ಸದ್ಯಕ್ಕೆ ನಮ್ಮ ಆಫೀಸಲ್ಲಿ ಡೇಟಾ ಎಂಟ್ರಿ ಕೆಲಸ ಖಾಲಿ ಇದೆ, ಅದನ್ನ ಮಾಡ್ತೀರಾ? ಈಗ ಸದ್ಯಕ್ಕೆ ತಿಂಗಳಿಗೆ ₹10,000 ಕೊಡ್ತೀನಿ, ನಂತರ ಸಂಬಳ ಜಾಸ್ತಿ ಮಾಡ್ತೀನಿ, ಸರಿನಾ?
ಎಸ್, 10,000 rupees per month. ಸರಿ, ಹಾಗಾದ್ರೆ ಕೆಲಸ ಕನ್ಫರ್ಮ್ ಮಾಡ್ಕೊಳ್ಳಿ. ಇವತ್ತಿಂದಾನೇ ನೀವು ಕೆಲಸ ಶುರು ಮಾಡ್ಕೋಬಹುದು. ಅಲ್ಲಿ ಕಾಣಿಸಿದೆಯಲ್ಲ ಕಂಪ್ಯೂಟರು, ಅಲ್ಲೇ ನೀವು ಕೆಲಸ ಮಾಡಬೇಕಾಗಿರೋದು. ಆಮೇಲೆ ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು, ಸರಿನಾ? ಸರಿ, ಹಾಗಾದ್ರೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ. ನಾನು ಜಸ್ಟ್ ಹೋಗ್ಬಿಟ್ಟು ಬರ್ತೀನಿ. ಅತ್ತೆ, ಜಯತೆ, ಅತ್ತೆ ಬಾಗ್ಲು ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಜಯತೆ, ಅತ್ತೆ ಬಾಗ್ಲು ತೆಗೀರಿ. ಏನ್ ಮಾಡ್ಲಿ? ಸವಿತಾ ಬಂದಿದ್ದಾಳೆ. ಅತ್ತೆ, ಬರ್ತಿ ಬಾಯ್ಲಿ. ಅತ್ತೆ, 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 ಬಾ. ಕಾಫಿ ತಗೊಳ್ಳಿ ಅತ್ತೆ. ಏನ್ ಮಾಡ್ತಾ ಇದ್ರಿ? ಅವಾಗಿಂದ ಬಾಗ್ಲು ಬಡಿತಾ ಇದ್ದೀನಿ. ಮಲ್ಕೊಂಡಿದ್ರಾ? ಮುಖ ತೊಳ್ಕೊಳ್ಳೋಣ ಅಂತ ಬಾತ್ರೂಮ್ಗೆ ಹೋಗಿದ್ದೆ, ಅದಕ್ಕೆ ರೂಮ್ ಬಾಗ್ಲು ಹಾಕಿದ್ದೆ. ಅಲ್ಲ ಅತ್ತೆ, 3 ಹೊತ್ತು ರೂಮಲ್ಲಿ ಕೂತಿರ್ತೀರಲ್ಲ, ನಿಮಗ್ ಬೋರೇ ಆಗಲ್ವಾ? ತಲೆ ತುಂಬಾ ಯೋಚನೆ ತುಂಬಿಕೊಂಡಿದ್ಯಲ್ಲ ಸವಿತಾ, ಹೇಗಮ್ಮ ಬೋರ್ ಆಗತ್ತೆ? ಅದರಲ್ಲೇ ಮುಳುಗ್ ಹೋಗಿರ್ತೀನಿ. ಅತ್ತೆ, ಈ ಚೂಡಿದಾರೆಲ್ಲ ಯಾರದ್ದು? ನಾನ್ ನೋಡೇ ಇರ್ಲಿಲ್ಲ. ಅದು ಇದೆಲ್ಲ ನಮ್ ಭಾರತಿದು. ಮುಂಚೆ ಹಾಕೊಳ್ತಾ ಇದ್ಲು, ಈಗ ಬರೀ ಸೀರೆನೆ ಉಟ್ಕೋತಾ ಇದ್ದಾಳಲ್ಲ, ಅದಕ್ಕೆ ಇದನ್ನ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ತೆಗೆದು ಹಾಕ್ತೆ. ಹಳೆ ಚೂಡಿದಾರ ಆದ್ರೂ ಚೆನ್ನಾಗಿದೆ ಅಲ್ವಾ ಅತ್ತೆ? ಅತ್ತೆ, ನಿಮ್ ಕೈಯಿಂದ ಅಡ್ಗೆ ಕಲಿಬೇಕು ಅಂತ ಆಸೆ, ಹೇಳ್ಕೊಡ್ತೀರಾ? ನಿಮ್ಮಮ್ಮನ ಹತ್ರನೇ ಕಲಿಬೋದಲ್ಲ ಸವಿತಾ, ಅವಳು ನನಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಅಮ್ಮ ಚೆನ್ನಾಗ್ ಅಡ್ಗೆ ಮಾಡ್ತಾಳೆ ಅತ್ತೆ, ಆದ್ರೆ ನೀವು ಕೆಲವೊಂದು ಐಟಮ್ ತುಂಬಾ ಚೆನ್ನಾಗ್ ಮಾಡ್ತೀರಂತೆ. ಪತ್ರೋಡೆ ಇದನ್ನೆಲ್ಲ ಹೇಳ್ಕೊಡ್ತೀರಾ? ಅಷ್ಟೇ ತಾನೆ, ಅದಕ್ಕೇನಂತೆ, ತುಂಬಾ ಸುಲಭ ಅದೆಲ್ಲ ಕಲಿಯೋದು. ಈಗ್ಲೇ ಹೇಳ್ಕೊಡ್ಲಾ? ಬಾ ಹೋಗೋಣ ಬಾ. ಅತ್ತೆ, ಕಪ್ ಕೊಡಿ, ನಾನ್ ತೊಳ್ಕೊಂಡ್ಬರ್ತೀನಿ. ಅಯ್ಯೋ ಸವಿತಾ, ಬೇಡಪ್ಪ ಬೇಡ, ನೀನ್ ಯಾಕೆ ಇದೆಲ್ಲ ಮಾಡ್ಬೇಕು? ಅತ್ತೆ, ಕೆನೆ ಒಣಗೋದ್ರೆ ತೊಳಿಯೋದ್ ಕಷ್ಟ. ಕೊಡಿ, ಸವಿತಾ, ನಾವ್ ಹೇಗಿದ್ರು ಅಡ್ಗೆ ಮನೆಗ್ ತಾನೇ ಹೋಗ್ತಾ ಇದೀವಿ, ನಾನ್ ತೊಳಿತೀನಿ. ಬಾ 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 ಹೋಗೋಣ ಬಾ, ಈಗ್ಲೇ ಹೇಳ್ಕೊಡ್ತೀನಿ. ನಡಿ ನಡಿ ಹೋಗೋಣ ಬಾ. ಹೋಗೋಣ ಸವಿತಾ, ತುಂಬಾ ಸುಲಭ ಅದು, ನಡಿ. ಭವಾನಿ ಅವರೇ, ಒಂದು ನಿಮಿಷ ಒಳಗೆ ಬರ್ತೀರಾ? ಬನ್ನಿ, ಕೂತ್ಕೊಳ್ಳಿ.
ನೀವು ಇಲ್ಲಿ ಬಂದಿರೋದು, ಮನೋಜ್ ಅವ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಕೆಲಸನೂ ಶುರು ಮಾಡ್ಕೊಂಡಿರೋದು ಎಲ್ಲ ಶುಭಗಳಿಗೇನೆ ಅಲ್ವಾ? ಭವಾನಿ ಅವರೇ, ಮನೋಜ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ. ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಮನೋಜ್ ಇಲ್ಲೇ ಎಲ್ಲೋ ಇದ್ದಾನೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಿದ್ದಾನೆ ಅಂತ ನಮಗೆ ಮಾಹಿತಿ ಸಿಕ್ಕಿಲ್ಲ. ಹಾಗಂತ ಟೆನ್ಷನ್ ಮಾಡ್ಕೋಬೇಡಿ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಮನೋಜ್ ಉತ್ತರ ಕರ್ನಾಟಕದ ಕಡೆ ಹೋಗಿರೋ ಚಾನ್ಸಸ್ ಇದೆ. ಆದ್ರೆ ಇನ್ನೂ ಪಕ್ಕಾ ಆಗಿಲ್ಲ. ಒಂದು ಸಣ್ಣ ಸುಳಿ ಸಿಕ್ಕಿದೆ. ಇದನ್ನ ನಿಮ್ಮ ಹತ್ರ ಹೇಳೋಣ ಅಂತಾನೆ ಕರೆಸ್ತೆ. ಏನ್ರಿ, ಇಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಬರೇ ತಲೆಯಲ್ಲಿ ಆಡಿಸ್ತಾ ಇದ್ದೀರಾ ಅಷ್ಟೇನಾ? ತೆಗೀರಿ. ಯಾರು ಇಲ್ವಲ್ಲ. ಬಹುಶಃ ಮನೆ ಹೊರಗಡೆಯಿಂದ ಇರ್ಬೇಕು. ಬರ್ತಾ ಐತೆ ನೋಡ್ಲಾ ಮಗ. ಆಗಲ್ಲ ಮಗ, ಅದು ಜಿಂಕೆ ಮರಿನಾ, ಈ ಜಿಂಕೆ ಮರಿನಾ ಬುಲ್ಬುಲ್ ಮಾತಾಡಕ್ಕಿಲ್ವಾ?
ಲೋ ಮಗ, ಹುಡುಗಿ ಜೋರಿದ್ದಂಗೆ ಕಾಣ್ತಾಳಲ್ಲೋ, ಏನ್ ಮಾಡೋಣ? ಲೇ ಎಳೆ ಪಿಳ್ಳಿ ಭಾರ ಇದು, ಒಂದ್ ಕೈ ನೋಡೇ ಬಿಡೋಣ.